ಶಿವನ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಸೂಲದೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ 18 ವರ್ಷದಿಂದ ಅಮ್ಮನ ಒಂದು ಉದ್ಭವ ಮೂರ್ತಿ ಇಲ್ಲಿ ಉದ್ಭವ ಆಗಿತ್ತು ಮತ್ತು ಇಲ್ಲಿ 8 ವರ್ಷದಿಂದ ನಾವು ಸ್ಥಾಪನೆ ಮಾಡಿಬಿಟ್ಟು ಅಮ್ಮನವರ ಪೂಜಾ ಕಾರ್ಯಗಳಲ್ಲಿ ಎಲ್ಲಾ ರೀತಿಯಲ್ಲಿ ಕೂಡ ನಾವು ನಡೆಸ್ಕೊಂಡು ಬರ್ತಾ ಇದೀವಿ. ಜನಗಳಿಗೆ ಎಲ್ಲಾ ರೀತಿಯಲ್ಲಿ ಕೂಡ ಅನುಕೂಲ ಆಗ್ತಾ ಇದೆ. ಆರೋಗ್ಯ ಭಾಗ್ಯ ಆಗ್ಲಿ, ಸಂತಾನ ಭಾಗ್ಯ ಆಗ್ಲಿ, ಎಲ್ಲಾ ರೀತಿಯಲ್ಲಿ ಕೂಡ ಕಾಯಿಲೆಗಳಿಗೆ ಎಲ್ಲಾ ರೀತಿಯಲ್ಲಿ ಕೂಡ ಪರಿಹಾರ ಅಮ್ಮ ದೊರಕಿಸ್ಕೊಡ್ತಾ ಇದ್ದಾಳೆ. ಇವತ್ತು ಲೋಕ ಕಲ್ಯಾಣಾರ್ಥಕವಾಗಿ ಇವತ್ತು ನಾಗರ ಪಂಚಮಿ ಪ್ರಯುಕ್ತ ಅಮ್ಮನಿಗೆ ಹೂವಿನ ಅಲಂಕಾರ ಮತ್ತು ಹೋಮ ಮತ್ತು ಅವನ ಎಲ್ಲಾ ರೀತಿಯಲ್ಲಿ ಕೂಡ ನೆರವೇರಿಸಿ ದೇವರ ಕೃಪೆಗೆ ಎಲ್ಲರೂ ಕೂಡ ಪ್ರಾಪ್ತರಾಗಬೇಕು ಅಂತ ಎಲ್ಲರೂ ಕೂಡ ದೇವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಈ ದೇವಾಲಯಕ್ಕೆ ಬಂದವರು ಎಲ್ಲರೂ ಕೂಡ ಸುಖ ಸಂತೋಷವಾಗಿದ್ದು ಎಲ್ಲಾ ರೀತಿಯಲ್ಲಿ ಕೂಡ ದೇಶ ಮತ್ತು ಊರು ಎಲ್ಲಾ ರೀತಿಯಲ್ಲಿ ಕೂಡ ಸುಖ ಸಂತೋಷವಾಗಿರ್ಬೇಕು ಅಂತ ಅಮ್ಮನಲ್ಲಿ ಎಲ್ಲಾ ರೀತಿಯಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ಕರ್ನಾಟಕ, ಆಂಧ್ರ, ತಮಿಳುನಾಡು ಮತ್ತು ಎಲ್ಲಾ ರೀತಿಯಲ್ಲಿ ಕೂಡ ಎಲ್ಲಾ ರಾಜ್ಯಗಳಿಂದ ಬಂದು ಅಮ್ಮನ ಕೃಪೆಗೆ ಶುಕ್ರವಾರ ಮತ್ತು ಮಂಗಳವಾರ ಅಮ್ಮನ ಒಂದು ಕೃಪೆಗೆ ಪಾತ್ರರಾಗಿ ಎಲ್ರಿಗೂ ಕೂಡ ಒಳ್ಳೇದಾಗ್ತಾ ಇದೆ. ಎಚ್ಚೇತ್ರಕ್ಕೆ ಬರ್ತಕ್ಕಂಥ ಎಲ್ರಿಗೂ ಕೂಡ ಸುಖ ಸಂತೋಷದಿಂದ ಬಾಳ್ಬೇಕೆಂದು ಅಮ್ಮನ ಒಂದು ಕೃಪೆಯಿಂದ ಎಲ್ಲರೂ ಕೂಡ ಕಾಯಿಲೆ ಮತ್ತು ಸಂತಾನದ ಭಾಗ್ಯ ಏನೇ ಇರ್ಲಿ ಅಮ್ಮನವ್ರಿಗೆ ದರ್ಶನ ಮಾಡ್ಕೊಂಡು ಹೋದ್ರೆ ಅಮ್ಮನವ್ರಿಗೆ ಎಲ್ಲರೂ ರೀತಿಯಲ್ಲಿ ಕೂಡ ಪರಿಹಾರ ದೊರಕುತ್ತೆ. ಎಲ್ರಿಗೂ ಕೂಡ ಪರಿಹಾರ ಸಿಕ್ಕಿದೆ. ಎಲ್ಲರೂ ಈ ಸನ್ನಿಧಾನಕ್ಕೆ ಬಂದಿರ್ತಕ್ಕಂಥ ಭಕ್ತಾದಿಗಳು ಎಲ್ಲರೂ ಕೂಡ ಇಷ್ಟು ಮಾತ್ರಕ್ಕೆ ವಿಜೃಂಭಣೆಯಿಂದ ನಾಗರ ಪಂಚಮಿ ಅಮ್ಮನವರ ಕೃಪೆಗೆ ಎಲ್ಲರೂ ಕೂಡ ಸಾಥ್ ಕೊಟ್ಟು ಅವ್ರ ಕೈಯಲ್ಲಿ ಆದ ಸಹಾಯ ಮಾಡಿ ಇಷ್ಟು ಮಾತ್ರ ನೆರವೇರಿಸಿದರೆ ಎಲ್ರಿಗೂ ಕೂಡ ಕೃತಜ್ಞವನ್ನ ವಹಿಸ್ತಾ ಇದೆ. ಚೆನ್ನಾಗಿ ಬರ್ಬೇಕು ನಾವು ಆಗಿತ್ತು. ನಾನು ಸ್ವಾಮಿ ಆಗ್ತಾ ಇರ್ತದೆ ನಿಮ್ಮ ನ್ಯೂಸ್ನ ಇಡೀ ಕರ್ನಾಟಕಕ್ಕೆಲ್ಲ ವಾಟ್ಸಪ್ ಬಗ್ಗೆ. ಒಂದು ಆರ್ತಿ ಕೊಟ್ಟಿಲ್ಲ. ఏం లేదు దాంట్లోనా టైట్గా తిప్పాలేమో టైట్గా ಓಕೆನಕ್ಕ ಆಯ್ನಕ್ಕ ಅಕ್ಕ ಬನ್ನಿ. ಹ್ಞೂನಕ್ಕ ಆಯ್ತು ಮಂಗಳಾರತಿ ಕೊಡ್ತಾ ನಿಶಾಂತ ಟೆಂಕಲ್ ಕೊಟ್ರಪ್ಪ. ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಸೂಲದೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ನಾಗಲಬುದ್ದಮ್ಮ ಎಂಬ ದೇವಿಯು ಇಲ್ಲಿ ಪ್ರತಿಷ್ಠಾಪನೆ Ada
ಸೀದಾ ಬಂದ್ಬಿಡ್ತೀವಿ. ಊಟ ಮಾಡ್ಕೋಬೇಕಮ್ಮ. ಸುಖೇಶ